ಸೊ ಈಗ ಎಕ್ಸಸೈಸ್ 3.1ನಲ್ಲಿ ಫೋರ್ತ್ ಪ್ರಾಬ್ಲಮ್ ಸೇಮ್ ಅದೇ ಥರ ನೀವು ಥರ್ಡ್ ಪ್ರಾಬ್ಲಮ್ ಮಾಡಿದ್ರಲ್ಲ, ಫೈಂಡ್ ದ ಕನ್ಸಿಸ್ಟೆಂಟ್ ಆ್ಯಂಡ್ ಇನ್ಕನ್ಸಿಸ್ಟೆಂಟ್ ಪೇರ್ಸ್ ಅಂತ, ಲೀನಿಯರ್ ಪೇರ್ಸ್ ಅಂತ ಹೇಳಿದಾರಲ್ಲ, ಇಲ್ಲೂ ಅದೇ ಮಾಡಬೇಕು. ಪೇರ್ಸ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಹೂಸ್ ಫೈಂಡ್ ದ ಕನ್ಸಿಸ್ಟೆಂಟ್ ಆ್ಯಂಡ್ ಇನ್ಕನ್ಸಿಸ್ಟೆಂಟ್ ಪೇರ್ಸ್ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಇನ್ನೊಂದು ಏನು ಹೇಳಿದ್ದಾರೆ ಅಂದರೆ ಫೈಂಡ್ ದ ಸೊಲ್ಯೂಷನ್ ಗ್ರಾಫಿಕಲಿ. ಇಲ್ಲಿ ಗ್ರಾಫ್ ಯೂಸ್ ಮಾಡಬೇಕು. ಗ್ರಾಫ್ ನಾನು ಮಾಡೋದು ಹೇಳಿಕೊಟ್ಟಿದ್ದೆ ನಿಮಗೆ ಫಸ್ಟ್ ಪ್ರಾಬ್ಲಮಲ್ಲಿ, ಗ್ರಾಫಿಕಲಿ ಇದನ್ನು ಹೇಗೆ ಮಾಡೋದು ಅಂತ. ಸೊ ಅದೇ ಇದನ್ನು ಬರೆದ್ಬಿಟ್ಟು ಈ ಕ್ವಶನಿಗೆ ಆನ್ಸರ್ ಬರೆದು ಕನ್ಸಿಸ್ಟೆಂಟ್ ಇನ್ಕನ್ಸಿಸ್ಟೆಂಟ್ ಕಂಡುಹಿಡ್ದು ಆಮೇಲೆ ಗ್ರಾಫ್ ಹೇಳಿದ್ರೆ ಆಯಿತು. ಇದಕ್ಕೆ ಎಕ್ಸ್ ವ್ಯಾಲ್ಯೂ ಹಾಕಿ ಗ್ರಾಫ್ ಹೇಳಿದ್ರೆ ಆಯಿತು. ಅರ್ಥ ಆಯ್ತಾ? ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಸಿಗುತ್ತೆ. ಒಂದೇ ಎಕ್ಸ್ ತೊಗೋಬೇಕು, ಒಂದೇ ವೈ ವ್ಯಾಲ್ಯೂ ತೊಗೋಬೇಕು, ಆಮೇಲೆ ಅದಕ್ಕೆ ಗ್ರಾಫ್ ಹೇಳಿದ್ರೆ ಆಯಿತು. ಅರ್ಥ ಆಯ್ತಾ? ಸೊ ಇದು ಫೋರ್ತ್ ಪ್ರಾಬ್ಲಮ್ ನೀವು ಮಾಡ್ತೀರಿ ಅಂತ ಹೇಳಿದಾಗೆ. ಸೊ ಈಗ ಫಿಫ್ತ್ ಪ್ರಾಬ್ಲಮ್ ಏನಿದೆ, ಹಾಫ್ ದ ಪೆರಿಮೀಟರ್ ಆಫ್ ರೆಕ್ಟ್ಯಾಂಗ್ಯುಲರ್ ಗಾರ್ಡನ್ ಹೂಸ್ ಲೆಂತ್ ಇಸ್ 4 meter more than its width is 36 meter. Find the dimensions of the garden ಅಂತ ಹೇಳಿದ್ದಾರೆ ಅಲ್ವಾ. ಸೊ ಈಗ ಫಸ್ಟಿಗೆ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಹಾಫ್ ದ ಪೆರಿಮೀಟರ್ ಆಫ್ ಅ ರೆಕ್ಟ್ಯಾಂಗ್ಯುಲರ್ ಗಾರ್ಡನ್ ಅಂತ ಹೇಳಿದ್ದಾರೆ. ಸೊ ರೆಕ್ಟ್ಯಾಂಗ್ಯುಲರ್ ಗಾರ್ಡನ್ ಅಂದರೆ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಪೆರಿಮೀಟರ್ ಅಂದ್ರೇನು, ಈಗ ಒಂದು ಗಾರ್ಡನಿನ ಕಾಂಪೌಂಡ್ ಅಂತ ಹೇಳ್ಬೋದು. ಸೊ ಕಾಂಪೌಂಡ್ ಹೊರಗಿದ ಕಾಂಪೌಂಡ್ ಅಷ್ಟೇ ತೊಗೋಬೇಕು. ಪೆರಿಮೀಟರ್ ಅಂದರೆ ಜಸ್ಟ್ ಹೊರಗಿದ್ದು ಕಾಂಪೌಂಡ್. ಸೊ ಅದರದ್ದು ಲೆಂತ್ ಎಷ್ಟಿದೆ, 4 more than its width ಅಂತ ಹೇಳಿದ್ದಾರೆ. 4 meter more than its width. ನಾನು ಹೇಳಿದ್ದೀನಿ ಮೋರ್ ಈ ಥರ ಎಲ್ಲ ಬಂದಾಗ ನಾವು ಆ್ಯಡ್ ಮಾಡಬೇಕು ಅಂತ ಹೇಳಿದ್ದೀನಿ. 4 times ಅಂದಾಗ ಮಲ್ಟಿಪ್ಲೈ ಮಾಡಬೇಕು ಅಂತ ಹೇಳಿದ್ದೀನಿ. ಇಲ್ಲಿ 4 more than its width ಅಂತ ಹೇಳಿದ್ದಾರೆ ಲೆಂತ್. ಸೊ ಅದು ಹೇಗೆ ಮಾಡೋದು. ಆಮೇಲೆ ಫೈಂಡ್ ದ ಡೈಮೆನ್ಷನ್ಸ್ ಅಂತ ಹೇಳಿದ್ದಾರೆ. ಡೈಮೆನ್ಷನ್ಸ್ ಅಂದರೆ ಲೆಂತ್ ಆ್ಯಂಡ್ ಬ್ರೆಡ್ತ್. ಫೈಂಡ್ ದ ಲೆಂತ್ ಆ್ಯಂಡ್ ಬ್ರೆಡ್ತ್ ಆಫ್ ದಿ ಗಾರ್ಡನ್. ಸೊ ಈಗ ಇಲ್ಲಿ ಲೆಟ್ ದ ಬ್ರೆಡ್ತ್ ಆಫ್ ದ ರೆಕ್ಟ್ಯಾಂಗ್ಯುಲರ್ ಗಾರ್ಡನ್ ಬಿ ಎಕ್ಸ್ ಅಂತ ತಗೊಳ್ಳುವ, ಎಕ್ಸ್ ಮೀಟರ್ ಅಂತ ತಗೊಳ್ಳುವ. ಆಮೇಲೆ ಇಟ್ಸ್ ಲೆಂತ್ ಬಿ ಅವ್ರು ಹೇಳಿದ್ದಾರೆ 4 more than its ಬ್ರೆಡ್ತ್ ಅಂತ ಹೇಳಿದ್ದಾರೆ. ವಿಡ್ತ್ ಅಂದರೂ ಒಂದೇ, ಬ್ರೆಡ್ತ್ ಅಂದರೂ ಒಂದೇ. ಅರ್ಥ ಆಯ್ತಾ? ಸೊ 4 more than its ವಿಡ್ತ್ ಅಂತ ಹೇಳ್ತಾರೆ. ಸೊ ಎಕ್ಸ್ ಪ್ಲಸ್ 4 ಅಂತ ತೊಗೊಂಡಿದ್ದೇವೆ. ವಿಡ್ತ್ ಅಂದರೂ ಒಂದೇ, ಬ್ರೆಡ್ತ್ ಅಂದರೂ ಒಂದೇ. ಆಯಿತಾ? ಸೊ 4 more ಅಂತ ಹೇಳಿದಾಗ ಎಕ್ಸ್ ಪ್ಲಸ್, ನಾನು ಹೇಳಿದ್ದೀನಿ 4 more ಅಂದಾಗ ಎಕ್ಸ್ ಪ್ಲಸ್ ಬರುತ್ತೆ. ಟೈಮ್ಸ್ ಅಂದಾಗ ಎಕ್ಸ್ 4 into ಎಕ್ಸ್ ಬರುತ್ತೆ, 4x ಆಗುತ್ತೆ ಅಲ್ಲಿ. ಇಲ್ಲಿ 4 more than ದ ವಿಡ್ತ್ ಅಂತ ಹೇಳಿದಾಗ ಎಕ್ಸ್ ಪ್ಲಸ್ 4 meter ತೊಗೊಂಡಿದ್ವಿ. ಇಟ್ಸ್ ಲೆಂತ್ ಇಸ್ ಎಕ್ಸ್ ಪ್ಲಸ್ 4 meter. It is given that the half of the perimeter is 36 meter. So half of the perimeter is 36 meter ಅಂತಿದೆ. ಆ್ಯಕ್ಚುಲಿ ಪೆರಿಮೀಟರ್ ಫಾರ್ಮುಲಾ ಏನು, perimeter is equal to 2 times the length and breadth. 2 times of the length and breadth ಅಲ್ವಾ. ಸೊ ಈಗ ಹಾಫ್ ಅಂದಾಗ ಓನ್ಲಿ ಲೆಂತ್ ಆ್ಯಂಡ್ ಬ್ರೆಡ್ತ್ ತೊಗೊಳ್ತೇವೆ ನಾವು. ಇದನ್ನು ಡಿವೈಡ್ ಮಾಡಿ ನೀವು ನೋಡ್ಬೋದು. ಡಿವೈಡೆಡ್ ಬೈ 2 ಹಾಕಿದರೆ 2 ಕ್ಯಾನ್ಸಲ್ ಆಗುತ್ತೆ. ಲೆಂತ್ ಆ್ಯಂಡ್ ಬ್ರೆಡ್ತ್ ಮಾತ್ರ ಉಳಿತದೆ. ಪೆರಿಮೀಟರ್ ಇಸ್ ಈಕ್ವಲ್. ಸೊ ಇಲ್ಲಿ ಅದನ್ನೇ ಇಲ್ಲಿ ಹಾಕಿರೋದು ನಾನು. ಸೊ ಇಲ್ಲಿ ಹಾಫ್ ಆಫ್ ದ ಪೆರಿಮೀಟರ್. ಇದನ್ನು ಸರಿ ಅರ್ಥ ಮಾಡ್ಕೋಬೇಕು. ಕ್ವಶನ್ ಸರಿ ಅದಕ್ಕೆ ಹೇಳಿದ್ದು, ಈ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಕ್ವೆಶನ್ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಅವ್ರು ಜಸ್ಟ್ ಪೆರಿಮೀಟರ್ ಅಂತ ಕೊಟ್ಟರೆ ಆವಾಗ ನೀವು ಈ ಫಾರ್ಮುಲಾ ಡೈರೆಕ್ಟಾಗಿ ಹಾಕ್ಬೋದು. ಅರ್ಥ ಆಯ್ತಾ? ಆದರೆ ಇಲ್ಲಿ ಹಾಫ್ ಆಫ್ ದ ಪೆರಿಮೀಟರ್ ಅಂತ ಕೊಟ್ಟಾಗ ಅದನ್ನು ಡಿವೈಡ್ ಬೈ ಹಾಫ್ ಮಾಡಿ, ಅಥವಾ ನಿಮ್ಗೆ ಇಲ್ಲೇ ಗೊತ್ತಾಗತ್ತೆ. ಫುಲ್ ಅಂದರೆ 2 times, ಹಾಫ್ ಅಂದರೆ 1 time. ಎಲ್ ಇಂಟು ಬಿ. ಅರ್ಥ ಆಯ್ತಾ? ಇದು ಫಾರ್ಮುಲಾ ಹೇಗೆ ಬಂತು ಅಂತ. ಎಲ್ ಇಂಟು ಬಿ ಅಲ್ಲ, ಎಲ್ ಪ್ಲಸ್ ಬಿ ಇಸ್ ಈಕ್ವಲ್ ಟು 36 ಅಲ್ವಾ. 36 ಅವರಿಲ್ಲಿ ಕೊಟ್ಟಿದ್ದಾರೆ, ಅದನ್ನಿಲ್ಲಿ ಹಾಕಿದ್ದೀವಿ. ಹಾಫ್ ದ ಪೆರಿಮೀಟರ್, ಇದು ಹಾಫ್ ದ ಪೆರಿಮೀಟರ್, ಎಲ್ ಪ್ಲಸ್ ಬಿ ಆಗುತ್ತೆ. ಸೊ ಈಗ ಎಲ್ ಅಂದ್ರೇನು, ಎಲ್ ಅಂದರೆ ಇಟ್ಸ್ ಲೆಂತ್ ಇಸ್ ಎಕ್ಸ್ ಪ್ಲಸ್ 4 ಅಂತ ಹೇಳ್ತೀವಿ. ಇಲ್ಲಿ ಲೆಂತ್
x+4. ಸೊ ಇದನ್ನು ಇಲ್ಲಿ ಬರ್ತಿದ್ದೀನಿ x+4. ಆಮೇಲೆ ಬ್ರೆಡ್ತ್ ಈಸ್ ಎಕ್ಸ್ ಅಂತ ಹೇಳಿದ್ದೀವಿ. ಸೊ ಅದನ್ನಿಲ್ಲಿ ಹಾಕಿದ್ದೀನಿ. ಸೊ x+4 + x = 36. ಇಷ್ಟು ಗೊತ್ತಾಯ್ತಲ್ವ? ಇದು ಹಾಕಿ ಆದಮೇಲೆ ಈಗ x+x ಇಲ್ಲಿ ಇದನ್ನು ಆ್ಯಡ್ ಮಾಡ್ಬೋದಲ್ವ? ಅನ್ನು ಆ್ಯಡ್ ಮಾಡ್ಬೋದು. 1x + 1x is 2x ಅಲ್ವಾ? ಆಮೇಲೆ ಇಲ್ಲಿ 4 ಉಳಿತು. 2x + 4 = 36. 2x = 36 ಪ್ಲಸ್ ಇದ್ದಿದ್ದು ಈಚೆ ಬಂದರೆ -4 ಆಗುತ್ತೆ. 36 - 4 = 32. 2x = 32. ಸೊ ಈಗ x ಏನಾಗುತ್ತೆ? 32 / 2. 32 / 2 ಬರುತ್ತೆ. ಎಕ್ಸ್ ಎಷ್ಟಾಗುತ್ತೆ? 2ಇಂದ ಡಿವೈಡ್ ಮಾಡಿದರೆ 2 1s 2 16s ಹೋಗುತ್ತೆ ಅಲ್ವಾ? x = 16. ಅರ್ಥ ಆಯ್ತಾ? x = 16. therefore breadth = x = 16. ಇಲ್ಲಿ ಬ್ರೆಡ್ತ್ ನಾವು ಬರೀ x ಅಂತ ಹೇಳಿದ್ವಿ. ಸೊ x = 16, ಬ್ರೆಡ್ತ್ 16 ಆಯಿತು. ಲೆಂತ್ ಏನು? x+4 ಅಂತ ಹೇಳಿದ್ವಿ ಅಲ್ಲ? ಸೊ x+4 ಅಂದರೆ x ಅಂದರೆ ಎಷ್ಟು ಸಿಕ್ತು ನಮಗೆ? 16 ಸಿಕ್ಕಿದೆ. 16 + 4 = 20 meters. ಸೊ ಬ್ರೆಡ್ತ್ ಇಸ್ 16 meter, ಲೆಂತ್ ಇಸ್ 20 meters. ಸೊ ಈಗ ಅದನ್ನೇ ಡೈಮೆನ್ಷನ್ಸ್ ಕಂಡುಹಿಡೀರಿ ಅಂದಿದ್ದಲ್ವ? ಸೊ ಇದೇ ಡೈಮೆನ್ಷನ್ಸ್, ಲೆಂತ್ ಆ್ಯಂಡ್ ಬ್ರೆಡ್ತ್. ಸೊ ಅರ್ಥ ಆಯ್ತಾ? ಥ್ಯಾಂಕ್ ಯು. ಸೊ ಈಗ 6th question. ಗಿವನ್ ದ ಲೀನಿಯರ್ equation 2x + 3y - 8 is equal to 0. Write another linear equation in 2 variables such that the geometrical representation of the pair so formed is intersecting lines, parallel lines and coincident lines. ಸೊ ಈಗ ನಾವು ಇಲ್ಲಿ ಒಂದು ಇಕ್ವೇಷನ್ ಕೊಟ್ಟಿದ್ದಾರೆ. ನೀವೀಗ ಇಲ್ಲಿ ಕ್ವೆಶನ್ ಏನಂದರೆ, ನೀವೀಗ ಇನ್ನೊಂದು ಇದೇ ಥರದ ಇಕ್ವೇಷನ್ ಫಾರ್ಮ್ ಮಾಡಿ ಇಂಟರ್ಸೆಕ್ಟಿಂಗ್ ಲೈನ್ಸಿಗೆ ಯಾವ ಥರ ಇಕ್ವೇಷನ್ ಫಾರ್ಮ್ ಮಾಡ್ಬೋದು ಅದನ್ನು ಬರಿಬೇಕು. ಪ್ಯಾರಲಲ್ ಲೈನ್ಸಿಗೆ ಯಾವ ಇಕ್ವೇಷನ್ ಫಾರ್ಮ್ ಮಾಡ್ಬೋದು ಅದು ಬರಿಬೇಕು. ಕೋಇನ್ಸಿಡೆಂಟ್ ಲೈನಿಗೆ ಯಾವ ಥರ ಇಕ್ವೇಷನ್ ಫಾರ್ಮ್ ಮಾಡಬೇಕು ಅದನ್ನು ಬರಿಬೇಕು. ಅರ್ಥ ಆಯ್ತಲ್ಲ? ನೀವೊಂದು ಈಗ ಲೀನಿಯರ್ ಪೇರ್ ನೀವೊಂದು ಇದಕ್ಕೆ ಆನ್ಸರ್ ಮಾಡಬೇಕು. ಈ ಕ್ವೆಶನ್ಗೆ ಇನ್ನೊಂದು ಲೀನಿಯರ್ ಇಕ್ವೇಷನ್ ನೀವು ಬರಿಬೇಕು ಅಂತ ಹೇಳಿದ್ದಾರೆ. ಅನದರ್ ಪೇರ್ ಯು ಹ್ಯಾವ್ ಟು ಫೈಂಡ್ ಔಟ್. ಸೊ ಈಗ ಇಲ್ಲಿ ಫಸ್ಟ್ ಕ್ವೆಶನ್ ಏನಿದೆ? 2x + 3y - 8 = 0. ಈಗ ಇಂಟರ್ಸೆಕ್ಟಿಂಗ್ ಲೈನ್ಸಿಗೆ ನಾವು ಇನ್ನೊಂದು ಇಕ್ವೇಷನ್ ಫಾರ್ಮ್ ಮಾಡೋದಾದರೆ, ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂದರೆ ಏನಂತ ಹೇಳಿದ್ದೆ ನಾನು? a1/a2 ಈಸ್ ನಾಟ್ ಈಕ್ವಲ್ ಟು b1/b2. ಸ್ಟಾರ್ಟಿಂಗಲ್ಲೇ ನಾಟ್ ಈಕ್ವಲ್ಸ್ ಬರುತ್ತೆ. ಸೊ ಈಗ ಇಲ್ಲಿ a1 ಏನಿದೆ, ಇದು a1 ಏನು? ಈಗ 2x + 3y - 8 = 0 ಇರೋದು ಕ್ವಶನ್ ಅಲ್ವಾ? ಇದಕ್ಕೆ ಸರಿಯಾದೊಂದು ಇನ್ನೊಂದು ಪೇರ್ ಫಾರ್ಮ್ ಮಾಡಬೇಕು, ನಾವೇ ಫಾರ್ಮ್ ಮಾಡಬೇಕು. ಈಗ ಅದಕ್ಕೆ ಹೇಗೆ ಅಂದರೆ, ಈಗ ಯಾವುದಾದ್ರೂ ಯಾವ ನಂಬರ್ ಆದರೂ ಬರ್ಕೊಳ್ಬೋದು. ಇಲ್ಲಿಗೆ ನಾವು ಸಿಂಪ್ಲರ್ ಫಾರ್ಮ್ ಬರೆಯುವಾಗ ಈಗ 2 ಅದಕ್ಕೆ ಇಲ್ಲಿ 3 ಬರ್ಕೋತೇವೆ. ಇವೆರಡು ಪೇರ್ ಆಗೋಕ್ಕೆ ಸಾಧ್ಯ ಇಲ್ವಾ? 2 3 ಇದೆ, ಆಮೇಲೆ ಇಲ್ಲಿ 3 ಇದೆ, ಇಲ್ಲಿ 5 ಬರ್ಕೊಂಡ್ರೆ ಆಯಿತು. 5 4 ಏನಾದರೂ ಬರ್ಕೊಂಡ್ರೆ ಆಯಿತು. 5 ಅಥವಾ 4 ಏನಾದರೂ. ಸೊ ಆವಾಗ ಇದು ಡಿಫ್ರೆಂಟ್. a1/a2 ವಿಲ್ ಬಿ ನಾಟ್ ಈಕ್ವಲ್ ಟು b1/b2 ಇಸ್ ನಾಟ್ ಈಕ್ವಲ್ ಟು b1/b2 ಅಲ್ವಾ? ಇಲ್ಲಿ 2/3 ಇದೆ, ಇಲ್ಲಿ 3/5 ಇದೆ ಅಲ್ವಾ? ಇದು ಆಮೇಲೆ ಇಲ್ಲಿ ನೀವು ಇಲ್ವಾ ಏನು ಬೇಕಾದ್ರೂ ಬರ್ಕೋಬೋದು. 3x + 5y ಬರ್ಕೊಂಡ್ರಲ್ಲ, ಇಲ್ಲಿ -10 - 2 = 0. ಬಟ್ ಯಾವ ಥರ ಆದರೂ ಒಂದು ಇಕ್ವೇಷನ್ ಫಾರ್ಮ್ ಮಾಡ್ಬೋದು. ಬಟ್ ಇವೆರಡು ಈಕ್ವಲ್ಸ್ ಆಗಿ ಬರಬಾರ್ದು. a1/a2 should be not equal to b1/b2 ಬರಬೇಕಿಲ್ಲಿ. ಅವೆರಡು ಈಕ್ವಲ್ಸ್ ಆಗಿರಬಾರ್ದು. ಆ ಥರ ಇಲ್ಲಿ ನೀವು ಇಕ್ವೇಷನ್ ಫಾರ್ಮ್ ಮಾಡಬೇಕು. ಅವೆರಡು ಈಕ್ವಲ್ ಆಗಿರಬಾರ್ದು. ಗೊತ್ತಾಯ್ತಾ? ಇಷ್ಟು ಮಾಡಿದರೆ ಆಯಿತು ಇಂಟರ್ಸೆಕ್ಟಿಂಗ್ ಲೈನ್ಸಿಗೆ. ಸ್ಟಾರ್ಟಿಂಗ್ a1/a2
ಶುಡ್ ನಾಟ್ ಬಿ ಈಕ್ವಲ್ ಟು B1/B2. ಅರ್ಥ ಆಯ್ತಾ? ಈ ಥರ ಯಾವ ನಂಬರ್ ಇಲ್ಲಿ ಬರ್ಕೊಂಡ್ರೂ ಆಯಿತು. ಸಿಂಪ್ಲರ್ ನಂಬರ್ ಬರ್ಕೊಳ್ಳಿ, ನಿಮಗೆ ಕಾಂಪ್ಲಿಕೇಟೆಡ್ ನಂಬರ್ಸ್ B1/B2 ಬರಬೇಕಿಲ್ಲಿ. ಅವೆರಡು ಈಕ್ವಲ್ಸ್ ಆಗಿರಬಾರ್ದು. ಆ ಥರ ಇಲ್ಲಿ ನೀವು ಇಕ್ವೇಷನ್ ಫಾರ್ಮ್ ಮಾಡಬೇಕು. ಅವೆರಡು ಈಕ್ವಲ್ ಆಗಿರಬಾರ್ದು. ಗೊತ್ತಾಯ್ತಾ? ಇಷ್ಟು ಮಾಡಿದರೆ ಆಯಿತು. ಇಂಟರ್ಸೆಕ್ಟಿಂಗ್ ಲೈನ್ಸಿಗೆ ಸ್ಟಾರ್ಟಿಂಗ್ A1/A2 ಶುಡ್ ನಾಟ್ ಬಿ ಈಕ್ವಲ್ ಟು B1/B2. ಅರ್ಥ ಆಯ್ತಾ? ಈ ಥರ ಯಾವ ನಂಬರ್ ಇಲ್ಲಿ ಬರ್ಕೊಂಡ್ರೂ ಆಯಿತು. ಸಿಂಪ್ಲರ್ ನಂಬರ್ ಬರ್ಕೊಳ್ಳಿ, ನಿಮಗೆ ಕಾಂಪ್ಲಿಕೇಟೆಡ್ ನಂಬರ್ಸ್ ಬರ್ಕೊಂಡ್ರೆ ನಿಮಗೆ ಕಾಂಪ್ಲಿಕೇಶನ್ ಆಗುತ್ತೆ. ಸೊ ಅಲ್ಲೇ ಸಿಂಪಲ್ ನಂಬರ್ಸ್ ಬರ್ಕೊಳ್ಳಿ. ಸೊ ಈಗ ನೆಕ್ಸ್ಟ್ ಸೆಕೆಂಡ್ ಒನ್, ಪ್ಯಾರಲಲ್ ಲೈನ್ಸಿಗೆ. ಪ್ಯಾರಲಲ್ ಲೈನ್ಸಿಗೆ ಹೇಗೆ? ಪ್ಯಾರಲಲ್ ಲೈನ್ಸಿಗೆ ಏನಿದೆ? ಆ್ಯಕ್ಚುಲಿ A1/A2 ಈಸ್ ಈಕ್ವಲ್ ಟು B1/B2, ಬಟ್ ಇಟ್ ಈಸ್ ನಾಟ್ ಈಕ್ವಲ್ ಟು C1/C2 ಇದೆ ಅಲ್ವಾ? ಸೊ ಆವಾಗ ಇಲ್ಲಿ ನಾವು A1/A2 ಈಸ್ ಈಕ್ವಲ್ ಟು B1/B2 ಇದೆ. ಸೊ ಈಗ ಇಲ್ಲಿ 4 ಮತ್ತು ಇಲ್ಲಿ 2 ಇದೆ, ಇಲ್ಲಿ 4 ಬರ್ಕೋತೇವೆ. ಯಾಕಂದರೆ ಹಾಫ್ ಸಿಗತ್ತೆ ನಮಗೆ. 2 1s 2 2s 4. ಇಲ್ಲಿ 3 ಇದೆ, 3 1s 3 2s 6. ಇಲ್ಲೂ ಹಾಫ್ ಸಿಗುತ್ತೆ ಅಲ್ವಾ? ಸೊ ದಟ್ ಈಸ್ ದ ಸಿಂಪ್ಲರ್ ನಂಬರ್. ಇನ್ನೂ ಕಾಂಪ್ಲಿಕೇಟೆಡ್ ಬರಿಬೋದು, ಅದೆಲ್ಲ ಯಾಕೆ. ಸೊ ಈಗ ಸಿಂಪ್ಲರ್ ಅಂದರೆ 2 1s 2 2s 4 3 1s 3 2s 6. ಸೊ ಇಲ್ಲಿ ಆ ಥರ ಡಬಲಾಗಿ ಬರ್ಕೋತೇವೆ. 2 4 4 3 6 ಬರ್ಕೋತೇವೆ. ಅವಾಗ ಇದೆರಡು ಈಕ್ವಲ್ ಆಯಿತಾ ಅಲ್ವಾ? ಈಗ ಇದೊಂದು ಬೇರೆ ಬರ್ಕೋಬೇಕು. ಇಲ್ಲಿ 8 ಬರೀಲಿಕ್ಕೆ ಹೋಗಬೇಡಿ. ಇಲ್ಲಿ 8 ಬರೆದ್ರೆ ಸಿಮಿಲರ್ ಆಗುತ್ತೆ. ಅಥವಾ ಇಲ್ಲಿ 8 ಅಲ್ಲ, ಇಲ್ಲಿ 16 ಬರೆದ್ರೆ ಸಿಮಿಲರ್, ಮೂರು ಸಿಮಿಲರ್ ಆಗುತ್ತೆ. ಇಲ್ಲಿ 16 ಅಂತೂ ಬರೀಲಿಕ್ಕೆ ಹೋಗಬೇಡಿ. ಅವಾಗ ಇದು ಹಾಫ್ ಆದರೆ ಇವೆಲ್ಲ ಈಕ್ವಲ್ ಆಗಿ ಇದು ಕೋಇನ್ಸಿಡೆಂಟ್ ಲೈನ್ ಆಗುತ್ತೆ ಅಲ್ವಾ? ಸೊ ಇಲ್ಲಿ 12 ಯಾವುದಾದ್ರೂ ಬೇರೆ ನಂಬರ್ ಬರೀರಿ. ಸೊ ನಾನಿಲ್ಲಿ 12 ಅಂತ ಬರೆದಿದ್ದೇನೆ. ಇಸ್ ಈಕ್ವಲ್ ಟು 0. ಇಲ್ಲಿ ಯಾವ ನಂಬರ್, ಬೇರೆ ನಂಬರ್ ಯಾವುದಾದ್ರೂ ಬರ್ಕೋಬೋದು. ಅರ್ಥ ಆಯ್ತಾ? ಆವಾಗ ಇಲ್ಲಿ A1/A2 ಇಸ್ ಈಕ್ವಲ್ ಟು B1/B2 ಆಯಿತು. 2 1s 2 2s 4 3 1s 3 2s 6. ಹಾಫ್ ಆಯಿತು. ಇದು ಇಲ್ಲಿ 8 ಮತ್ತು 12 ಇದೆರಡು ಹಾಫ್ ಆಗಲಿಲ್ಲ. ಇದು 4 2s 8 4 3s ಆಯಿತು. 2 ಮತ್ತು 3 ಸಿಗ್ತಿಲ್ಲ ನಮಗೆ ಅಲ್ವಾ? ಸೊ ದಿಸ್ ಇಸ್ B1/B2 ಇಸ್ ನಾಟ್ ಈಕ್ವಲ್ ಟು C1/C2. ಸೊ ಪ್ಯಾರಲಲ್ ಲೈನ್ಸ್ ಆಯಿತು ಇದು ಅಲ್ವಾ? ಅರ್ಥ ಆಯ್ತಾನ? ಸೊ ಈಗ ಥರ್ಡ್ ಒನ್, ಕೋಇನ್ಸಿಡೆಂಟ್ ಲೈನ್ ಅಂದಾಗ ಕೋಇನ್ಸಿಡೆಂಟ್ ಲೈನ್ ಏನಿದೆ ಅವ್ರು ಕೊಟ್ಟಿರೋ ಇಕ್ವೇಷನ್ ಏನು? 2x + 3y - 8 = 0 ಇದೆ ಅಲ್ಲ? ಸೊ ಈಗ ಕೋಇನ್ಸಿಡೆಂಟ್ ಲೈನ್ ಅಂದ್ರೇನು? ಆಲ್ ಆರ್ ಈಕ್ವಲ್. ಇಲ್ಲಿ ಎಲ್ಲ ಈಕ್ವಲ್ ಇದೆ. A1/A2 ಇಸ್ ಈಕ್ವಲ್ ಟು B1/B2 ಇಸ್ ಈಕ್ವಲ್ ಟು C1/C2 ಅಲ್ವಾ? ಸೊ ಇಲ್ಲಿ ಸೇಮ್ ಅದೇ ಥರ 4x ತಗೊಳ್ಳಿ, ಇಲ್ಲಿ 6y ತಗೊಳ್ಳಿ, ಇಲ್ಲಿ 8 ಇದೆ ಅಲ್ಲ, ಇದಕ್ಕೆ 16 ತಗೊಳ್ಳಿ. ಇಲ್ಲಿ 8 1s 8 2s 16 ಹಾಫ್ ಆಯಿತು. ಇಲ್ಲೆಲ್ಲ ಹಾಫ್ ಆಯಿತು. ಸೊ ಆಲ್ ಆರ್ ಈಕ್ವಲ್ ಆಯಿತು ಅಲ್ವಾ? ಸೊ ಇಲ್ಲಿ ಮೈನಸ್ ಸಿಂಬಲ್ ಇದ್ದಿದ್ದು ಹಾಗೆ ಮೈನಸ್ ಇಲ್ಲಿ ಹಾಕ್ಕೊಡಿ. ಅರ್ಥ ಆಯ್ತಾ?